ಎಲ್ಲರಿಗೂ ಕುತೂಹಲ ಇರುತ್ತೆ. ಸಾಮಾನ್ಯವಾಗಿ ಮನುಷ್ಯನಲ್ಲಿ 2 ಕಿಡ್ನಿಗಳಿರ್ತವೆ. ಯಾವುದಾದ್ರೂ ದಾನಿ ಕಿಡ್ನಿ ಕೊಡ್ತಾನೆ ಅಂತ ಮುಂದೆ ಬಂದಾಗ ಯಾವ ಕಿಡ್ನಿಯನ್ನ ತಗೊಳ್ತಾರೆ, ಅದನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ಕುತೂಹಲಕಾರಿ ವಿಷಯ. ಸಾಮಾನ್ಯವಾಗಿ ದಾನಿ ಕಿಡ್ನಿ ಕೊಡಲು ಮುಂದೆ ಬಂದಾಗ ನಾವು ರೀನಲ್ ಫಂಕ್ಷನ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಎಲ್ಲ ಮನುಷ್ಯರಲ್ಲೂ 2 ಕಿಡ್ನಿ ಇರೋದ್ರಿಂದ 2 ಕಿಡ್ನಿಯು 50% ಕೆಲಸ ಮಾಡ್ತಾ ಇರುತ್ತೆ. 2 ಕಿಡ್ನಿ ಸೇರಿ 100%. ಅದರಲ್ಲಿ ಯಾವುದಾದ್ರೂ ಒಂದು ಕಿಡ್ನಿ ಜಾಸ್ತಿ ಕೆಲಸ ಮಾಡ್ತಾ ಇರ್ಬೋದು, ಇಲ್ಲ ಕಡಿಮೆ ಕೆಲಸ ಮಾಡ್ತಾ ಇರ್ಬೋದು. ಆದ್ದರಿಂದ ನಾವು ಚೆನ್ನಾಗಿ ಕೆಲಸ ಮಾಡ್ತಿರುವ ಕಿಡ್ನಿಯನ್ನು ನಾವು ದಾನಿಗೆ ಬಿಡಬೇಕಾಗತ್ತೆ. ಅದರಲ್ಲೇ ಸ್ವಲ್ಪ ಕಡಿಮೆ ಕೆಲಸ ಮಾಡ್ತಿರುವ ಕಿಡ್ನಿಯನ್ನು ನಾವು ತೆಗೆದುಕೊಂಡು ರೋಗಿಗೆ ಟ್ರಾನ್ಸ್ಪ್ಲಾಂಟ್ ರೆಸಿಪಿಯೆಂಟಿಗೆ ಹಾಕಬೇಕಾಗತ್ತೆ. ಅದರಿಂದ ನಾವು ರೀನಲ್ ಫಂಕ್ಷನ್ ರೀನೋಗ್ರಾಮ್ ಅಂತ ಹೇಳ್ತೇವೆ, ರೀನಲ್ ಫಂಕ್ಷನ್ ಸ್ಟಡೀಸ್. ಆ ರೀನಲ್ ಫಂಕ್ಷನ್ ಸ್ಟಡೀಸಲ್ಲಿ ಯಾವ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಿದೆ, ಎಷ್ಟು % ಕೆಲಸ ಮಾಡ್ತಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಆವಾಗ ನಾವು ಆ ಕಿಡ್ನಿಯನ್ನು ರೋಗಿ ಅಂದರೆ ದಾನಿಗೆ ಬಿಟ್ಟು, ಚೆನ್ನಾಗಿರುವ ಕಿಡ್ನಿನ ದಾನಿಗೆ ಬಿಟ್ಟು ಅದರಲ್ಲೇ ಸ್ವಲ್ಪ ಕಡಿಮೆ ಕೆಲಸ ಮಾಡುವ ಕಿಡ್ನಿಯನ್ನು ನಾವು ರೆಸಿಪಿಯೆಂಟ್ಗೆ ತೆಗೆದು ಹಾಕ್ತೇವೆ. ಮತ್ತು ಇನ್ನೊಂದು ಅಂತಂದರೆ ಈ ರಕ್ತನಾಳಗಳು. ಈ ಕಿಡ್ನಿಯಲ್ಲಿ ಸಾಮಾನ್ಯವಾಗಿ 2 ರಕ್ತನಾಳಗಳಿರ್ತವೆ, ಒಂದು ಆರ್ಟ್ರಿ ಮತ್ತು ಒಂದು ವೇನ್ ಅಂತ ಹೇಳ್ತೇವೆ, ಇನ್ನೊಂದು ಯೂರಿನ್ ಟ್ಯೂಬ್. ಆ ರಕ್ತನಾಳಗಳು ಸಾಮಾನ್ಯವಾಗಿ ಒಂದೊಂದಾಗಿರ್ತವೆ. ಒಂದು ಆರ್ಟ್ರಿ ಇರುತ್ತೆ, ಮತ್ತು ಇನ್ನೊಂದು ವೇನ್ ಇರುತ್ತೆ, ಮತ್ತು ಇನ್ನೊಂದು ಯುರೇಟರ್ ಅಂತ ಹೇಳ್ತೇವೆ, ಮೂತ್ರದ ಪೈಪ್ ಇರುತ್ತೆ. ಬಟ್ ಸಮ್ ಪೇಷಂಟ್ಸ್, ಇನ್ನು ಕೆಲವು ದಾನಿಗಳಲ್ಲಿ ಈ ರಕ್ತನಾಳಗಳು 2 ಇರುತ್ತೆ. ಆ 2 ಇದ್ದಾಗ ಏನಪ್ಪ ಆಗುತ್ತೆ ಅಂತಂದರೆ ಅವು 2 ರಕ್ತನಾಳಗಳನ್ನ ನಾವು ಜೋಡಿಸ್ಬೇಕಾಗತ್ತೆ, ರೋಗಿಗೆ ಜೋಡಿಸ್ಬೇಕಾಗತ್ತೆ. ಆವಾಗ ತುಂಬ ಸಮಯ ಹಿಡಿಯೋದ್ರಿಂದ ಕಿಡ್ನಿ ಕೆಲಸ ಮಾಡುವಂತಹ ಕಾರ್ಯಗತಿಯಲ್ಲಿ ನಿಧಾನ ಆಗ್ಬೋದು. ಅದು ಈಗ ನಾವು ಕೋಲ್ಡ್ ಇಸ್ಕೀಮಿಯಾ ಮತ್ತು ವಾರ್ಮ್ ಇಸ್ಕೀಮಿಯಾ ಅಂತ ಹೇಳ್ತೇವೆ. ಆ ಇಸ್ಕೀಮಿಯಾ ಟೈಮ್ ಅಂದರೆ ರಕ್ತ ಪರಿಚಲನೆ ಇಲ್ಲದೆ ಇರುವಂತಹ ವೇಳೆ. ಆ ವೇಳೆ ಜಾಸ್ತಿ ಆದರೆ ಕಿಡ್ನಿ ನೆಕ್ಸ್ಟ್ ಹಾಕಿದ ನಂತರ ಕಡಿಮೆ ಕೆಲಸ ಮಾಡುವಂತಹ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ಅದು ಕೆಲಸ ಮಾಡಲು ತೆಗೆದುಕೊಳ್ಳುವಂಥ ಅವಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ನಾವು ಒಂದೊಂದೇ ರಕ್ತನಾಳಗಳು ಇರುವಂತಹ ಕಿಡ್ನಿಯನ್ನು ನಾವು ಸಾಮಾನ್ಯವಾಗಿ ಆಯ್ಕೆ ಮಾಡ್ತೇವೆ. ಏಕೆಂತಂದರೆ ಆ ರಕ್ತನಾಳಗಳನ್ನ ಜೋಡಿಸುವ ಅವಧಿ ಕಡಿಮೆ ಆದರೆ ಕಿಡ್ನಿ ಬೇಗ ಕೆಲಸ ಮಾಡುವಂತಹ ಚಾನ್ಸಸ್ ಜಾಸ್ತಿ. ಆದ್ದರಿಂದ